ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾವು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ. ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 24ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಸುತ್ತಿನ ಪಾದಯಾತ್ರೆ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗುತ್ತಿದೆ. ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಸಮಯದ ನಂತರ ಈ ದೇವಸ್ಥಾನದ ಆವರಣದಲ್ಲಿರುವ ವಿಶಾಲವಾದ ಪ್ರದೇಶವನ್ನು ವಿಭಾಗಗಳಾಗಿ ಮಾಡಬೇಕೆಂದು ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಆವರಣದಲ್ಲಿ ಕಲ್ಲು ಆಸನ ಹಾಸಲು ವಿಭಾಗವನ್ನು ಮಾಡಲಾಗಿರುತ್ತದೆ. ತದನಂತರ ಕಲ್ಯಾಣಿ ಜಾಗವನ್ನು ಸಂರಕ್ಷಿಸಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಆ ಸಂದರ್ಭದಲ್ಲಿ ಕಲ್ಯಾಣ ಸ್ಥಳವನ್ನು ಸಂರಕ್ಷಿಸೋಣ ಎಂದು ಈ ಸ್ಥಳಕ್ಕೆ ಬಂದಾಗ ಈ ವಿಶಾಲವಾದ ಪ್ರದೇಶದಲ್ಲಿ ಒಂದೊಂದು ಹೆಜ್ಜೆಯೂ ಸಹ ಮುಂದೆ ಇಡಲು ಮುಂದುವರಿಸಲು ಅಮ್ಮನವರ ಆಶೀರ್ವಾದ ಸದಾಕಾಲ ಬೇಕಾಗಿರುತ್ತದೆ. ಆ ನಿಟ್ಟಿನಲ್ಲಿ ಅಮ್ಮನವರನ್ನು ಬೇಡಿಕೊಂಡು ಶ್ರೀ ದೀಪಾಹಾರ ಪ್ರಭಾಕರ್ ರೆಡ್ಡಿರವರ ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನದ ಅಶರೀರ ವಾಣಿಯಂತೆ ಈ ಸ್ಥಳದಲ್ಲಿ ಕಲ್ಯಾಣಿಯನ್ನು ನಿರ್ಮಾಣ ಮಾಡಲು ಈ ಸ್ಥಳವನ್ನು ಸಂರಕ್ಷಿಸುವ ಸಲುವಾಗಿ ಸುಮಾರು 1 ತಿಂಗಳುಗಳ ಕಾಲ ಯೋಚನೆ ಮಾಡಿ ಪ್ರಾಥಮಿಕವಾಗಿ ಈ ಸ್ಥಳವನ್ನು ಸಂರಕ್ಷಿಸುವ ಉದ್ದೇಶದಿಂದ ಇಲ್ಲಿ ಬಂದು ಒಂದು ಬೇವಿನ ಸಸಿಯನ್ನು ತಂದು ಶುಕ್ರವಾರದಂದು ಪೂಜಾ ಸಮಯದಂದು ಈ ಸ್ಥಳದಲ್ಲಿ ನೆಡಬೇಕೆಂದು ತೀರ್ಮಾನಿಸಿ ಅಮ್ಮನವರ ದೈವ ಸಂಕಲ್ಪದಂತೆ ಒಂದು ಗಿಡವನ್ನು ತಂದು ದೇವಸ್ಥಾನದಲ್ಲಿ ಇಟ್ಟು ಪೂಜಾ ಸಮಯದ ನಂತರ ಈ ಸ್ಥಳದಲ್ಲಿ ನೆಡುವಂತೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಅಲ್ಲಿ ವಿನಂತಿ ಮಾಡಿಕೊಂಡು ನಾನು ಕರ್ತವ್ಯಕ್ಕೆ ತೆರಳುತ್ತೇನೆ. ಆ ದಿನ ಪೂಜಾ ಸಮಯದ ನಂತರ ಶ್ರೀಯುತ KM ರಾಜಗೋಪಾಲ್, ಶ್ರೀ ಚಿಕ್ಕಣ್ಣ ಹಾಗೂ ಗ್ರಾಮಸ್ಥರೆಲ್ಲರೂ ಪೂಜಾ ಸಮಯದ ನಂತರ ಈ ಸ್ಥಳದಲ್ಲಿ ಬೇವಿನ ಸಸಿಯನ್ನು ನೆಡುತ್ತಾರೆ. ತದನಂತರ ಸುಮಾರು 1 ವಾರದ ನಂತರ ಈ ಸ್ಥಳದಲ್ಲಿ ಮತ್ತೆ ನಮ್ಮ ದೊಡ್ಡಪ್ಪನವರಾದ ಶ್ರೀಯುತ G. ರಮೇಶ್ ರವರ ಅಮೃತಾಸ್ತದಿಂದ ಈ ತೆಂಗಿನ ಮರವನ್ನು ನೆಡಲಾಗಿರುತ್ತದೆ. ಹಾಗೂ ಮತ್ತೆ ಸುಮಾರು 1 ವಾರದ ನಂತರ ಶುಕ್ರವಾರದ ದಿನದಂದು ನಾನು ಪ್ರಸ್ತುತ ಉಳುಮಾವು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ನಮ್ಮ ಉಳುಮಾವು ಪೊಲೀಸ್ ಠಾಣೆಯ ಸಿಬ್ಬಂದಿಯವರನ್ನು ಪೂಜೆಗೆ ಕರೆತಂದು ಒಂದು ತೆಂಗಿನ ಸಸಿಯನ್ನು ಸಹ ತಂದು ಶ್ರೀಯುತ ಚಂದ್ರಣ್ಣ ಸರ್, ಮೋಹನ್ ಸರ್ ಮತ್ತು ಆನಂದ್, ಮಂಜುನಾಥ್ ವಸ್ತ್ರದ್, ಮಂಜಣ್ಣ ಇವರುಗಳನ್ನು ಕರೆದುಕೊಂಡು ಬಂದು ಈ ಸ್ಥಳದಲ್ಲಿ ಉಳುಮಾವು ಪೊಲೀಸ್ ಠಾಣಾ ಸಿಬ್ಬಂದಿಯವರ ಜೊತೆಯಲ್ಲಿ ನಾನು ಸಹ ಜೊತೆಗೂಡಿ ಈ ತೆಂಗಿನ ಮರವನ್ನು ನೆಡುತ್ತೇವೆ. ತದನಂತರ ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕಲ್ಯಾಣಿ ಸ್ಥಳವನ್ನು ಸಂರಕ್ಷಿಸುವ ಜವಾಬ್ದಾರಿಯಿಂದಾಗಿ ಈ ಸ್ಥಳದಲ್ಲಿ ಬೇವು ಮತ್ತು 2 ತೆಂಗಿನ ಮರಗಳನ್ನು ನೆಡಲಾಗುತ್ತದೆ.
ಆ ದಿನ ನನ್ನ ಕೋರಿಕೆಯಂತೆ ಪ್ರತಿ ಶುಕ್ರವಾರದಂದು 3 ಶುಕ್ರವಾರಗಳು ಸಹ ಒಂದೊಂದು ಗಿಡದಂತೆ ಒಂದು ಬೇವು 2 ತೆಂಗಿನ ಸಸಿಗಳನ್ನು ನೆಟ್ಟು ಅಮ್ಮನವರ ದೈವಿ ಕೃಪೆಗೆ ಪಾತ್ರರಾದಂತಹ ನಮ್ಮೂರಿನ ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳು ಹಾಗೂ ನನ್ನ ಮನವಿಗೆ ಸ್ಪಂದಿಸಿ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟಂತಹ ಶ್ರೀಯುತ ಜಿ ರಮೇಶಣ್ಣನವರಿಗೂ ಹಾಗೂ ನಮ್ಮ ಉಳುಮಾವು ಪೊಲೀಸ್ ಠಾಣೆಯ ಸಿಬ್ಬಂದಿಯವರ ಎಲ್ಲರಿಗೂ ಅಮ್ಮನವರು ಭವಿಷ್ಯದ ದಿನಗಳಲ್ಲಿ ಸಕಲವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಕಲ್ಯಾಣಿ ಜಾಗವನ್ನು ಸಂರಕ್ಷಿಸಲು ದೈವಾನುಗ್ರಹದ ಕೃಪೆಯಿಂದ ಸಹಕರಿಸಿದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತಾ ಈ ದಿನ 24ನೇ ಸುತ್ತಿನ ಪಾದಯಾತ್ರೆಯ 21ನೇ ಬಾರಿಯ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಈ ದಿನ ಶುಕ್ರವಾರವಾಗಿರುವುದರಿಂದ ಅಮ್ಮನವರನ್ನು ಬೇಡಿಕೊಂಡು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ರಚನಾ ಕಾರ್ಯವನ್ನು ಪಾದಯಾತ್ರೆಯ ಸಮಯದಲ್ಲಿ ವಿವರಿಸುತ್ತಾ ಬಂದಿರುತ್ತೇನೆ. ಶ್ರೀ ಪಿಪಿಡಿ ಕ್ಷೇತ್ರದ ಸಂರಕ್ಷಣಾ ಕಾರ್ಯದಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಅಮ್ಮನವರು ಒಳ್ಳೆಯದನ್ನು ಮಾಡಲಿ, ಅವರ ಕಷ್ಟಗಳನ್ನೆಲ್ಲವನ್ನು ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.